ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ ಒಂದು ಬೆಸ್ಟ್ ಹೋಮ್ ಮೇಡ್ ಏರ್ ಆಯಿಲ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಯಾವ ರೀತಿಯಾಗಿ ಮಾಡ್ಕೋತೀನಿ ಅನ್ನೋದು ಇವತ್ತಿನ ಈ ವಿಡಿಯೋದ ಕಂಟೆಂಟ್ ಆಗಿರುತ್ತೆ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಎಷ್ಟು ಬೇಕು, ಹಾಗೆ ಅವರ ಉಪಯೋಗಗಳೇನು ಅಂತ ಒಂದು ಕಡೆಯಿಂದ ತಿಳ್ಕೊತಾ ಹೋಗೋಣ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ ಒಂದು ಲೈಕ್ ಮಾಡಿ. ತುಳಸಿನ ಉಪಯೋಗಿಸಿರೋದ್ರಿಂದ ತಲೆಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಮತ್ತು ಶಿಲೀಂಧ್ರಗಳನ್ನೆಲ್ಲ ಇದು ತೆಗೆದಾಕುತ್ತೆ. ಹಾಗೆ ತಲೆ ಹೊಟ್ಟು, ತುರ್ಕೆ ಇದನ್ನೆಲ್ಲ ಕಡಿಮೆ ಮಾಡುತ್ತೆ. ಇದರಿಂದಾಗಿ ತುಳಸಿ ತುಂಬ ಒಳ್ಳೆಯದು ನಮ್ಮ ತಲೆ ಕೂದಲಿಗೆ. ಹಾಗೆ ರಕ್ತ ಸಂಚಾರನ ಕೂಡ ಹೆಚ್ಚು ಮಾಡಿ ಕೂದಲಿನ ಬುಡಕ್ಕೆ ಒಳ್ಳೆ ಪೋಷಣೆಯನ್ನು ಕೊಡುತ್ತೆ. ಅಲೋವೆರಾ ಇದು ಕಂಡೀಷ್ನರಾಗಿ ಕೆಲಸ ಮಾಡುತ್ತೆ. ಇದು ಕೂದಲಿಗೆ ನೈಸರ್ಗಿಕ ತೇವಾಂಶ ನೀಡೋದರ ಜೊತೆಗೆ ಕೂದಲನ್ನ ಮೃದುವಾಗಿ ಮಾಡಿ ಹಾಗೆ ಹೊಳೆಯೋ ರೀತಿ ಮಾಡುತ್ತೆ. ಜೊತೆಗೆ ಕೂದಲಿನ ಉದುರುವಿಕೆಯನ್ನು ಕಡಿಮೆ ಮಾಡಿ ತಲೆಯ ಚರ್ಮದ pH ಮಟ್ಟವನ್ನು ಸಮತೋಲನದಲ್ಲಿಟ್ಟು ಕೂದಲು ಉದುರೋದನ್ನು ತಡೆಗಟ್ಟುತ್ತೆ. ಹಾಗೆ ಕರಿಬೇವು ಇದು ಬಿಳಿ ಕೂದಲು ಆಗೋದನ್ನು ತಡೆಗಟ್ಟುತ್ತೆ. ಇದರಲ್ಲಿರುವಂತಹ ಅಮೈನೋ ಆಮ್ಲಗಳು ಕೂದಲು ಅಕಾಲಿಕವಾಗಿ ಬಿಳಿಯಾಗೋದನ್ನು ತಡೆಗಟ್ಟೋದ್ರ ಜೊತೆಗೆ ಕೂದಲಿನ ಜೀವಕೋಶಗಳನ್ನು ಪುನಶ್ಚೇತನಗೊಳಿಸಿ ಕೂದಲು ದಪ್ಪನಾಗಿ ಬೆಳೆಯೋಕ್ಕೆ ಹಾಗೆ ಕಪ್ಪಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಮೆಂತೆ ಇದೊಂದು ಪ್ರೋಟೀನ್ ಮೂಲ. ಮೆಂತ್ಯದಲ್ಲಿ ನಿಕೋಟಿನಿಕ್ ಆಮ್ಲ ಮತ್ತು ಪ್ರೋಟೀನ್ ಹೆಚ್ಚಿರುತ್ತದೆ. ಇದು ಕೂದಲಿನ ಬುಡವನ್ನು ಗಟ್ಟಿಗೊಳಿಸಿ ಕೂದಲನ್ನು ರೇಷ್ಮೆಯಂತೆ ಮೃದುವಾಗಿಸುತ್ತೆ. ಈರುಳ್ಳಿ ಇದರಲ್ಲಿ ಸಲ್ಫರ್ ಇರುತ್ತೆ. ಈರುಳ್ಳಿಯಲ್ಲಿರುವ ಸಲ್ಫರ್ ಹೊಸ ಕೂದಲನ್ನು ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ದಟ್ಟವಾದಂತಹ ಕೂದಲು ಉದುರೋದನ್ನು ತಡೆಗಟ್ಟಿ ದಟ್ಟವಾದಂತಹ ಕೂದಲು ನಮ್ದಾಗೋಕ್ಕೆ ಸಹಾಯ ಮಾಡುತ್ತೆ. ಗರಿಕೆ ಇದೊಂದು ಕೂಲಿಂಗ್ ಏಜೆಂಟ್ ಥರ ಕೆಲಸ ಮಾಡುತ್ತೆ. ತಲೆಯನ್ನು ತಂಪಾಗಿಸಿ ಉಷ್ಣತೆಯಿಂದ ಉಂಟಾಗುವ ಕೂದಲು ಉದುರುವಿಕೆಯನ್ನು ತಡೆಗಟ್ಟುತ್ತೆ. ಜೊತೆಗೆ ಕೂದಲಿನ ಬುಡದಲ್ಲಿರುವ ಚಿಕ್ಕ ಪುಟ್ಟ ಸೋಂಕುಗಳನ್ನು ಕೂಡ ಗುಣಪಡಿಸುತ್ತೆ. ಸೀಬೆ ಎಲೆ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಇದರಲ್ಲಿರುವ ವಿಟಮಿನ್ ಸಿ ಅಂಶವು ಕೊಲಾಜನ್ ಉತ್ಪಾದನೆಯನ್ನು ಹೆಚ್ಚಿಸಿ ಕೂದಲು ವೇಗವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಹಾಗೆ ದುರ್ಬಲವಾದ ಕೂದಲಿಗೆ ಶಕ್ತಿ ನೀಡುತ್ತೆ. ಇನ್ನು ದಾಸವಾಳದ ಎಲೆ ಹಾಗೂ ಇದು ಕೂಡ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ಇದನ್ನು ಕೂದಲಿನ ಮಿತ್ರ ಅಂತ ಕೂಡ ಹೇಳ್ತಾರೆ. ಇದು ಕೂದಲಿನ ಉದುರುವಿಕೆಯನ್ನು ತಡೆಗಟ್ಟಿ ಇದರಲ್ಲೂ ಕೂಡ ಅಮೈನೋ ಆಮ್ಲಗಳಿರ್ತವೆ. ಇವು ಕೂಡ ಕೂದಲಿನ ಬುಡಕ್ಕೆ ಪೋಷಣೆ ನೀಡಿ ಕೂದಲು ಉದುರೋದನ್ನು ತಕ್ಷಣಕ್ಕೆ ಕಡಿಮೆ ಮಾಡುತ್ತೆ. ಜೊತೆಗೆ ಅಕಾಲಿಕ ನೆರೆ ಅಂದರೆ ಏಜಿಗೆ ಮುಂಚೆನೇ ಪ್ರಿಮೆಚೂರಾಗಿ ಬರುವಂತಹ ಬಿಳಿ ಕೂದಲುಗಳನ್ನೆಲ್ಲ ಕಡಿಮೆ ಮಾಡಿ ದಟ್ಟವಾದಂತಹ ಕಪ್ಪಾಗಿರುವಂಥ ಕೂದಲು ನಮ್ದಾಗೋಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ತಲೆ ಹೊಟ್ಟು, ತುರಿಕೆ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಈಗ ನಾನು ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೆನಿಫಿಟ್ ಇದೆ ಅಂತ ತಿಳ್ಕೊಂಡಿದ್ದೀರಾ. ಹಾಗೆ ಇವೆಲ್ಲ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ ಕೂಡ ತಿಳ್ಕೊಬೇಕಲ್ವಾ. 4ರಿಂದ 5 ಅಥವಾ 5ರಿಂದ 6 ಸೀಬೆ ಎಲೆ, 8ರಿಂದ 10 ದಾಸವಾಳದ ಎಲೆ, ಹಾಗೆ 2 ದಾಸವಾಳದ ಹೂವು, ಗರ್ಕೆ 1 ಇಡಿ, ಕರಿಬೇವಿನ ಸೊಪ್ಪು 1 ಇಡಿ, ಜೊತೆಗೆ 8ರಿಂದ 10 ಬೇವಿನ ಎಲೆ, ಸಣ್ಣ ಈರುಳ್ಳಿ 1 ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಮೆಂತೆನ ನೀವು ಪೌಡ್ರ್ ಮಾಡ್ಕೊಂಡು ಕೂಡ ಸೇರಿಸ್ಕೋಬೋದು. ನಾನು ಹಾಗೆಯೇ ಸೇರಿಸಿದ್ದೀನಿ, ಅದು ನಿಮ್ಮಿಷ್ಟ. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ 8ರಿಂದ 10 ಪೀಸ್ನಷ್ಟು ಆಲೋವೆರಾನ ಸೇರಿಸ್ಕೊಂಡಿದ್ದೀನಿ. ಹೆಚ್ಚು ಕಡಿಮೆ ಆದರೆ ನಡೆಯುತ್ತೆ ಫ್ರೆಂಡ್ಸ್. ಆದರೆ ಬೇವಿನ ಎಲೆಗಳನ್ನ ಮಾತ್ರ ಕಡಿಮೆ ಬಳಸಿ, ಯಾಕಂದರೆ ಅದು ಅದೇ ಸ್ಮೆಲ್ ಬರುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ನಿಧಾನವಾಗಿ ಕಾಯಿಸ್ಕೋಬೇಕು ಫ್ರೆಂಡ್ಸ್. ಹೈ ಫ್ಲೇಮಲ್ಲಿಟ್ಟು ನಾನು ಆಯಿಲ್ನ ಪ್ರಿಪೇರ್ ಮಾಡಿಕೊಂಡೆ ಅಂತೇಳ್ಬಿಟ್ಟು ಫುಲ್ ಹೈ ಅಥವಾ ಮೀಡಿಯಮ್ ಫ್ಲೇಮಲ್ಲೆಲ್ಲ ಇಟ್ಟು ಎಣ್ಣೆನ ಕಾಯಿಸ್ಲಿಕ್ಕೆ ಹೋಗ್ಬಾರ್ದು. ಫುಲ್ಲು ಲೋ ಫ್ಲೇಮಲ್ಲಿ ಇಡಬೇಕು. ಹಾಗೆ ಚಿಕ್ಕ ಒಲೆ ಸೈಡಲ್ಲಿ ಇಟ್ಬಿಟ್ಟು ಸಣ್ಣ ಉರಿಲಿ ನೀವು ಒಂದು 5 ನಿಮಿಷ ಅದು ಕುದಿ ಬರೋ ತನಕ, 5 ನಿಮಿಷ 10 ನಿಮಿಷ ಅಲ್ಲ, ಅದು ಕುದಿ ಬರೋ ತನಕ ಕುದಿಸಿದ್ರೆ ನೀಟಾಗಿ ನಿಮಗೆ ಮನೆಯಲ್ಲೇ ಒಳ್ಳೆ ಹೇರ್ ಆಯಿಲ್ ರೆಡಿ ಆಗುತ್ತೆ. ನೀವು ಇದನ್ನು ಬಳಸಿ ನೋಡಿ. ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ಕೂದಲು ಉದುರೋದಾಗಲಿ, ಬೇಗ ಬಿಳಿ ಕೂದಲು ಬರೋದಾಗಲಿ ಇವೆಲ್ಲ ಆಗಲ್ಲ. ಹಾಗೆ ಕೂದಲು ಕೂಡ ತುಂಬ ಸಾಫ್ಟಾಗಿ ಶೈನಿಂಗ್ ಆಗಿರುತ್ತೆ. ಹಾಗೆ ಇದನ್ನು ಶೋಧಿಸಿ ಈಗ ಬಂದಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ವೇಸ್ಟ್ ಅಂತ ಬಿಸಾಕೋದ್ರ ಬದಲು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿ ಪೇಸ್ಟ್ ಥರ ಮಾಡಿಕೊಂಡು ಹೇರ್ ಪ್ಯಾಕ್ ಕೂಡ ಮಾಡ್ಕೋಬೋದು ನೀವು ಬೇಕು ಅಂತ ಆದರೆ.
ನಾನಿಲ್ಲಿ ಎಲ್ಲದನ್ನೂ ಶೋಧಿಸಿದ್ದೀನಿ ನೋಡಿ, ಶೋಧಿಸಿ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಬಂದಿರೋವಂಥದ್ದೆಲ್ಲ ಈ ಕಡೆ ಇದೆ. ನಾನಿಲ್ಲಿ 3/4 ಲೀಟ್ರ್ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್. 3/4 ಲೀಟ್ರ್ ಕೊಬ್ಬರಿ ಎಣ್ಣೆಗೆ ನಾನು ಇಷ್ಟೆಲ್ಲ ಹಾಕಿದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನು ಹರಳೆಣ್ಣೆ ಕೂಡ ಹಾಕಿದ್ದೀನಿ. ಹರಳೆಣ್ಣೆನ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಅಂದರೆ ಒಂದು 100 ml 150 ml ಹಾಕಿದ್ದೀನಿ. ಹಾಗೆ ಜೊತೆಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಸೇರಿಸಿದ್ದೀನಿ. ಅದು ಯಾವುದಪ್ಪ ಅಂದರೆ ವಿಟಮಿನ್ ಇ ಕ್ಯಾಪ್ಸೂಲ್. ಹೌದು ಫ್ರೆಂಡ್ಸ್, 2 ವಿಟಮಿನ್ ಇ ಕ್ಯಾಪ್ಸೂಲ್ನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ. ಬೇಕು ಅಂದರೆ ಇನ್ನೂ ಒಂದು ಸೇರಿಸ್ಕೋಬೋದು ನೀವು. ನಾನಿಲ್ಲಿ 2ನ್ನ ಸೇರಿಸಿದ್ದೀನಿ. ವಿಟಮಿನ್ ಇ ಕ್ಯಾಪ್ಸೂಲ್ನ ಸೇರಿಸುವಾಗ ಎಣ್ಣೆ ಫುಲ್ಲು ತಣ್ಣಗಾಗಿರಬೇಕು. ತಣ್ಣಗಾದ ಟೈಮಲ್ಲಿ ಮಾತ್ರನೇ ಸೇರಿಸ್ಕೋಬೇಕು. ಬಿಸಿ ಇದ್ದಾಗಲೇ ಸೇರಿಸಿದ್ರೆ ಅಷ್ಟು ಎಫೆಕ್ಟಿವ್ ಆಗಲ್ಲ. ಹಾಗಾಗಿ ನಾನು ಇಲ್ಲಿ 2ನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದನ್ನೆಲ್ಲ ಹಾಕಿ ಆಯಿಲ್ನ ಬಾಯ್ಲ್ ಮಾಡಬೇಕಾದ್ರೆ ಆಯಿಲು ತುಂಬ ಕಡಿಮೆ ಆಗಿರುತ್ತೆ, ಹಾಗೆ ಹಿಂಗೆ ಅಂತೆಲ್ಲ ಅಂದ್ಕೊಳ್ಳೋರಿಗೆ ಹಾಗೆಲ್ಲ ಏನೂ ಕಡಿಮೆ ಆಗಿರಲ್ಲ. ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದು ಬಿಟ್ಟರೆ ಅಷ್ಟೊಂದೇನು ಆಯಿಲ್ ಕೂಡ ವೇಸ್ಟ್ ಆಗೋಲ್ಲ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಳ್ಳೆ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡಿ, ಎಲ್ಲ ಕಡೆನೂ ಸ್ಪ್ರೆಡ್ ಆಗಲಿ ಅಂತೇಳಿ. ಆಯಿಲ್ ಕಲರ್ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತೇಳಿ. ಇದು ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಒಮ್ಮೆ ಮನೇಲಿ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ಟ್ರೈ ಮಾಡಿ ಅಂತ ಹೇಳಿ 1 ವಾರ 2 ವಾರ ಯೂಸ್ ಮಾಡಿ ಬಿಡೋದಲ್ಲ, ಕಂಪಲ್ಸರಿ ಒಂದು 3 ತಿಂಗಳಾದ್ರೂ ಬಳಸಬೇಕು. ಇನ್ನು ಕೊಬ್ಬರಿ ಎಣ್ಣೆಯಲ್ಲಿ ಯಾವುದೆಲ್ಲ ಪ್ರಯೋಜನ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಹರಳೆಣ್ಣೆಯಲ್ಲಿ ಕೂಡ ರಿಸನೋಲಿಕ್ ಆ್ಯಸಿಡ್ ಅನ್ನೋದಿರೋದ್ರಿಂದ ಇದು ಕೂದಲನ್ನ ದಪ್ಪವಾಗಿ ಹಾಗೆ ಬಣ್ಣ ಚೆನ್ನಾಗಿ ಬರೋಕ್ಕೆ, ಬ್ಯಾಕ್ಟೀರಿಯಾಗಳನ್ನೆಲ್ಲ ಓಡಿಸಿ ತಲೆಯಲ್ಲಿರೋ ಚಿಕ್ಕ ಪುಟ್ಟ ಡ್ಯಾಂಡ್ರಫ್ ಇದನ್ನೆಲ್ಲ ತೆಗೆದಾಕೋ ಕೂಡ ಹೆಲ್ಪ್ ಮಾಡುತ್ತೆ. ಕೊಬ್ಬರಿ ಎಣ್ಣೆ ಏನೇನು ಗೊತ್ತಿದೆ, ಕೂದಲಿನ ಬುಡಕ್ಕೆ ಆಳವಾಗಿಳಿದು ಕೂದಲು ತುಂಬ ಚೆನ್ನಾಗಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಮಾಯ್ಶ್ಚರೈಸರ್ ಆಗಿ, ಕಂಡೀಷ್ನರ್ ಆಗಿ ಎಲ್ಲ ರೀತಿಯಿಂದನೂ ಕೂಡ ಕೊಬ್ಬರಿ ಎಣ್ಣೆ ತುಂಬ ಹೆಲ್ಪ್ಫುಲ್ ಇದೆ. ಇದನ್ನು ನಾನು ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕಿಟ್ಕೊಂಡಿದ್ದೀನಿ, ಬಟ್ ಇದನ್ನು ಗ್ಲಾಸಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ದಿನ ಯೂಸ್ ಮಾಡ್ಬೋದು. ಇದರಲ್ಲೂ ಕೂಡ ಯೂಸ್ ಮಾಡ್ಬೋದು. ಗ್ಲಾಸಲ್ಲಿ ಹಾಕಿದ್ರೆ ಬೆಸ್ಟ್ ಅಂತ ಅಷ್ಟೇ. ಇಷ್ಟೊಂದು ಕ್ವಾಂಟಿಟಿ ಆಯಿಲ್ನ ಸ್ಟೋರ್ ಮಾಡೋಕ್ಕೆ ನನ್ನ ಹತ್ರ ಗ್ಲಾಸ್ ಬಾಟಲ್ ಇಲ್ಲ. ನನ್ನ ಹತ್ರ ಇರೋದೆಲ್ಲ ಚಿಕ್ಕ ಗ್ಲಾಸ್ ನಾವು. ಹಾಗಾಗಿ ನಾನು ಇದರಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು 3 ತಿಂಗಳು ಕಂಪಲ್ಸರಿ ಯೂಸ್ ಮಾಡಿ ನೋಡಿ. ಮನೇಲಿ ಮಾಡ್ಕೊಂಡು ನೋಡಿ. ಹೊರಗಡೆಯಿಂದ ತರೋ ಆಯಿಲ್ಗಳಿಂದ ಏನೋ ಆಗುತ್ತೆ ಅಂದ್ಕೊಳ್ಳೋದ್ರ ಬದಲು ಮನೇಲಿ ಈ ರೀತಿ ಇರುವಂಥ ಚಿಕ್ಕ ಪುಟ್ಟ ವಸ್ತುಗಳನ್ನೇ ಬಳಸಿ ಮಾಡೋದ್ರಿಂದ ತುಂಬ ಎಫೆಕ್ಟಿವ್ ಆಗಿ ತುಂಬ ಯೂಸ್ಫುಲ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಆಲ್. ಧನ್ಯವಾದಗಳು.